ಒಬ್ಬ ಬಹಳ ಒಳ್ಳೆ ವ್ಯಕ್ತಿ ಇದ್ದಂತ ಊರಲ್ಲಿ ಒಂದು ಕೂಡ ತಪ್ಪು ಮಾಡಿರಲಿಲ್ಲ, ಯಾರಿಗೂ ಕೂಡ ಮನಸ್ಸಿಗೆ ನೋವು ಮಾಡ್ತಿರಲಿಲ್ಲ. ಸೊ ಆ ಊರಿನ ರಾಜನಿಗೆ ಡೌಟ್ ಬರುತ್ತೆ, ಇವನೇಕೆ ಇಷ್ಟು ಒಳ್ಳೆ ವ್ಯಕ್ತಿ ಆದ, ಇವನ ಕೈಯಲ್ಲಿ ಯಾರೋ ಒಂದು ತಪ್ಪನ್ನ ಮಾಡಿಸಲೇಬೇಕು ಅಂತ ಆ ವ್ಯಕ್ತಿನ ಅರಮನೆಗೆ ಕರೆದು ಆ ವ್ಯಕ್ತಿಗೆ ಒಂದಷ್ಟು ಆಪ್ಷನ್ಸ್ ಕೊಡ್ತಾನೆ. ನೋಡು, ನಿನಗೆ ಒಂದು 4-5 ಆಪ್ಷನ್ಸ್ ಕೊಡ್ತೀನಿ, ಅದ್ರಲ್ಲಿ ಯಾವ್ದಾರ ಒಂದು ಕೆಲಸ ಮಾಡಿದ್ರೆ ನಿನ್ನ ಬಿಟ್ಬಿಟ್ಟು, ಇಲ್ಲ ಅಂದ್ರೆ ನಿನ್ನ ಇಡೀ ಫ್ಯಾಮಿಲಿನ ಬಂದಿಖಾನೆಯಲ್ಲಿ ಸಾಯೋವರೆಗೂ ಜೀವಾವಧಿ ಶಿಕ್ಷೆಯಲ್ಲಿ ಇರ್ತೀನಿ. ಅವ್ನೇನು ಆಪ್ಷನ್ ಕೊಟ್ಟ, ಮೊದಲನೇದು ನೀನು ಮಾಂಸ ತಿಂದು, ನೀನು ಸಸ್ಯಾಹಾರಿದ್ದಾನೆ ಮಾಂಸ ತಿಂದು. ಎರಡನೇದು ನೀನು ಹೆಂಡ ಕುಡಿಬೇಕು, ಆಲ್ಕೋಹಾಲ್ ಕುಡಿಬೇಕು. ಮೂರನೇದು ನೀನು ಹೆಂಡತಿಗೆ ಹೊಡಿಬೇಕು. ನಾಲ್ಕನೇದು ಇವರಲ್ಲಿ ಯಾರು ಒಬ್ರು ಮನೆಗೆ ಬೆಂಕಿ ಇಡಬೇಕು. ಸೊ ಆ ವ್ಯಕ್ತಿಗೆ ಯೋಚನೆ ಮಾಡ್ತಾನೆ, ಸುಮ್ಮನೆ ಯಾವ್ದಾದ್ರು ಮನೆಗೆ ಬೆಂಕಿ ಇಡಕ್ಕೆ ಹೇಗಾಗುತ್ತೆ, ದೊಡ್ಡ ಪಾಪ ಆಗ್ಬಿಡ್ತದೆ, ಅದಾಗಲ್ಲ. ಹೆಂಡತಿಗೆ ಹೊಡಿಯೋದಂದ್ರೆ ಅಪಾರ್ಥ ಅದು, ಅವಳ ತಪ್ಪು ಮಾಡಿದ್ರೆ ಹೊಡಿಯೋದು ಬೇರೆ ಲೆಕ್ಕ, ಸುಮ್ಮನೆ ಹೊಡಿಯೋದ ನನ್ನ ಕೈಲಿ ಆಗಲ್ಲ. ಹೆಂಡತಿಗೆ ಹೊಡಿಯೋದು. ಮಾಂಸ ತಿನ್ನೋದು, ನಾನು ಹುಟ್ಟಿದಾಗಿಂದ ಸಸ್ಯಾಹಾರಿ, ಒಂದು ಮೊಟ್ಟೆನೂ ಕೂಡ ತಿಂದಿಲ್ಲ, ಒಂದು ಜೀವಿಗೂ ಹಾನಿ ಮಾಡಿಲ್ಲ, ಅದೇನು ಮಾಂಸ ತಿನ್ನಲ್ಲ, ನಾನು ಎಣ್ಣೆ ಹೊಡೆದ್ಬಿಡ್ತೀನಿ, ಅದರಿಂದ ಯಾರಿಗೂ ಹಾನಿ ಇಲ್ಲ, ನನಗೆ ಹಾನಿ ಆಗುತ್ತೆ. ಸೊ ಎಣ್ಣೆ ಹೊಡಿತಾನೆ, ಎಣ್ಣೆ ಹೊಡೆದು ಅರ್ಧ ಗಂಟೆಲಿ ಮತ್ತೆ ಇರುತ್ತೆ. ಮೊದಲು ಹೋಗಿ ಚಾಕಣ ಬೇಕಲ್ಲ, ಹೋಗಿ ಮಾಂಸ ತಿಂತಾನೆ. ಅದಾದ್ಮೇಲೆ ಬೇಡಪ್ಪ ಅಂತ ಹೇಳಕ್ ಬಂದು ಹೆಂಡತಿನ ಇಟ್ಕೊಂಡು ಹೊಡಿತಾನೆ. ಆಮೇಲೆ ಹೆಂಡತಿ ಹೊಡಿತಿದಿಲ್ಲಪ್ಪ ಬಿಡು ಅಂತ ಹೇಳಕ್ ಬಂದ ಊರ್ನವ್ರ ಮನೆಗೆ ಹೋಗಿ ಬೆಂಕಿನ ಇರ್ತಾನೆ. ಯಾವುದು ಮಾಡಬಾರ್ದು ಅಂತ ಎಣ್ಣೆ ಹೊಡೆದಲ್ಲ, ಅದನ್ನ ಕುಡಿದ್ಮೇಲೆ ಎಲ್ಲಾನು ಮಾಡ್ತಾರೆ. ಸೊ ಚಟ ಅನ್ನೋದು ಬರೀ ನನಗೆ ಮಾತ್ರ ಅದು ಕೆಟ್ಟದಾಗಲ್ಲ, ನಮ್ಮ ಕುಟುಂಬಕ್ಕೂ ಕೆಟ್ಟದಾಗುತ್ತೆ, ಮುಖ್ಯವಾಗಿ ಸಮಾಜಕ್ಕೂ ಕೂಡ ಕೆಟ್ಟದಾಗುತ್ತೆ.